ನಾವು ನಮ್ಮ ಈ ಬದುಕಿನ ಪ್ರಯಾಣದಲ್ಲಿ ನಾನಾ ಕಷ್ಟಗಳಿಗೆ ಸಿಲುಕಿಕೊಳ್ತೀವಿ. ಆ ಸಮಯದಲ್ಲಿ ಎಷ್ಟೋ ಜನ ಮಾಡುವಂತಹ ತಪ್ಪೇನು ಅಂದರೆ, ನನಗೆ ಯಾರೋ ಗೊತ್ತಿದ್ದಾರೆ, ನನಗೆ ಯಾರೋ ಇನ್ಸ್ಪೆಕ್ಟರ್ ಗೊತ್ತು, ನನಗೆ ಯಾರೋ ಶಾಸಕರು ಗೊತ್ತು, ನನಗೆ ಯಾರೋ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ನಮಗೆ ಯಾರೋ ಫ್ರೆಂಡ್ಸ್ ಇದ್ದಾರೆ, ಇನ್ಯಾರೋ ಇದ್ದಾರೆ, ಇವರೆಲ್ಲರೂ ನಮ್ಮನ್ನು ಕಷ್ಟ ಕಾಲದಲ್ಲಿ ಕಾಪಾಡ್ತಾರೆ ಅನ್ನೋ ಭ್ರಮೆಯಲ್ಲಿ ನಾವು ಬದುಕಿ ಬಿಡ್ತೀವಿ. ಈ ರೀತಿ ಬದುಕುವುದು ಸರಿನಾ ತಪ್ಪ? ಇದರ ಸಂಬಂಧಪಟ್ಟಂತೆ ನನಗೇನಾದರೂ ಒಂಚೂರು ಜ್ಞಾನ ಕೊಡಿ ಅಂತ ಯಾರೋ ಒಬ್ಬ ವಿದ್ಯಾರ್ಥಿ ಬಂದು ಆಶ್ರಮದಲ್ಲಿ ಕೇಳ್ತಾ ಇದ್ದ, ಅಂದರೆ ಕೌನ್ಸಿಲಿಂಗ್ ಸಮಯದಲ್ಲಿ. ನೋಡಿ, ಒಬ್ಬ ಮನುಷ್ಯನಾಗಿ ನನ್ನವರ ಮೇಲೆ, ನನ್ನಂತೆ ಇರುವ ಇತರ ಮನುಷ್ಯರ ಮೇಲೆ ನಂಬಿಕೆ ಇಡೋದು ಖಂಡಿತ ತಪ್ಪಲ್ಲ. ಆದರೆ ಕೆಲವೊಮ್ಮೆ ನಂಬಿಕೆಗಳು ಎಷ್ಟು ಕುರುಡಾಗಿರ್ತವೆ ಅಂದರೆ, ಅವರಿವರಿದ್ದಾರೆ ನನ್ನನ್ನು ಕಾಪಾಡಲಿಕ್ಕೆ ಅನ್ನುವ ಆ ಭ್ರಮೆಯಲ್ಲಿ ನನ್ನ ಶಕ್ತಿಯನ್ನೇ ನಾನು ಮರೆತು ಬಿಟ್ಟಿರ್ತೀನಿ, ನನ್ನ ಬುದ್ಧಿಯೇ ನನಗೆ ಕೈ ಕೊಟ್ಟು ಹೋಗ್ಬಿಟ್ಟಿರುತ್ತೆ. ಅದು ಹೇಗಂದರೆ, ಎಕ್ಸಾಮ್ ಹಾಲಲ್ಲಿ ನನ್ನ ಪಕ್ಕದಲ್ಲಿರೋ ಯಾವುದೋ ಹುಡುಗಿ ಪ್ರತಿ ಸಬ್ಜೆಕ್ಟ್ ಎಕ್ಸಾಮ್ ದಿನಾಲು ನನಗೆ ಹೇಳ್ಕೊಡ್ಲಿಕ್ಕೆ ಅವಳು ತಯಾರಿದ್ದಾಳೆ. ಅವಳ ಹತ್ರ ಹೇಳಿಸ್ಕೊಂಡು ನಾನು ಬರೆಯುತ್ತಾ ಪಾಸಾಗ್ತಾ ಇದ್ದೀನಿ ಅಂದರೆ, ನಾನೇ ಸ್ವಂತ ಓದಿ ತಿಳ್ಕೊಳ್ಳುವ ಪ್ರಯತ್ನವನ್ನೇ ನಾನು ಮಾಡಲ್ಲ. ಯಾಕೆ? ಎಕ್ಸಾಮ್ ಹಾಲಲ್ಲಿ ನನ್ನ ಪಕ್ಕ ಇರೋ ಹುಡುಗಿ ನನಗೆ ಹೇಳ್ಕೊಡ್ತಾಳೆ ಅನ್ನೋ ಧೈರ್ಯ ಬಂದ ಮೇಲೆ ರಾತ್ರಿಯೆಲ್ಲ ಕೂತು ಓದಲಿಕ್ಕೆ ಕಾರಣ ಇಲ್ಲ. ಕೆಲವೊಮ್ಮೆ ಜೀವನವು ಹೀಗೆ ಆಗಿಬಿಡುತ್ತೆ. ನನ್ನನ್ನು ಯಾರೋ ನಮ್ಮ ಚಿಕ್ಕಪ್ಪ ಕಾಪಾಡ್ತಾರೆ, ದೊಡ್ಡಪ್ಪ ಕಾಪಾಡ್ತಾರೆ, ನನಗೆ ಇನ್ಸ್ಪೆಕ್ಟ್ರ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ನನಗೆ ಅವ್ರಿವ್ರು ಕಾಪಾಡ್ತಾರೆ ಅನ್ನೋ ಇಂಥದ್ದೇನೋ ಒಂದು ಕುರುಡು ನಂಬಿಕೆಗಳು ಬಂದಾಗ ನಾವು ನಮ್ಮ ಸ್ವಂತ ಶಕ್ತಿಯನ್ನೇ ಮರೆತು ಬಿಡ್ತೀವಿ. ಆದರೆ ಒಂದು ನೆನಪಿಟ್ಕೊಳ್ಳಿ, ಎಲ್ಲರ ಬದುಕಲ್ಲೂ ಒಂದು ಕೆಟ್ಟ ಗಳಿಗೆ ಬರುತ್ತೆ, ಎಲ್ಲರ ಬದುಕಲ್ಲೂ ಅಂಥದ್ದೊಂದು ಸ್ಥಿತಿ ಬರುತ್ತೆ. ಆ ದಿನ ನೀವು ನಂಬಿರುವ ಯಾರೂ ನಿಮ್ಮ ಸಂಪರ್ಕಕ್ಕೆ ಸಿಗಲ್ಲ, ಯಾರೂ ನಿಮ್ಮ ಹತ್ರವೂ ಬರಲ್ಲ, ಯಾರೂ ನಿಮ್ಮನ್ನು ಕಷ್ಟದಿಂದ ಬಿಡುಗಡೆಗೊಳಿಸುವ ಚಿಕ್ಕ ಪ್ರಯತ್ನವನ್ನು ಕೂಡ ಮಾಡುವುದಿಲ್ಲ. ಹಾಗಾಗಿ ನಾನು ಹೇಳೋದೇನೆಂದರೆ, ನಿಮ್ಮ ಬದುಕಿನ ಪ್ರತಿ ಸವಾಲುಗಳನ್ನು ಒಂಟಿಯಾಗಿ ಎದುರಿಸುವ ಪ್ರಯತ್ನವನ್ನು ಈಗಲಿಂದಲೇ ಶುರು ಮಾಡಿ. ನೀವು ಬೇಕಾದರೆ ಇನ್ನೊಬ್ಬರ ಸಮಸ್ಯೆಗಳ ಸಮಯದಲ್ಲಿ ಹೋಗಿ ಅವರನ್ನು ಹೊರತರುವ ಪ್ರಯತ್ನವನ್ನು ಅವಶ್ಯವಾಗಿ ಮಾಡಿ. ಆದರೆ ನೀವು ನಂಬಿರುವ ಎಲ್ಲ ಜನರು ನಿಮ್ಮ ಕಷ್ಟದ ಸಂಕಷ್ಟದ ಸಮಯಗಳಲ್ಲಿ ನಿಮ್ಮ ಪರವಾಗಿ ಬರ್ತಾರೆ, ನಿಮ್ಮನ್ನು ಹೊರಗಡೆ ತರ್ತಾರೆ ಅನ್ನೋ ಭ್ರಮೆಯಲ್ಲಂತೂ ಬದುಕಬೇಡಿ. ಇದಕ್ಕೊಂದು ಕತೆ ಹೇಳ್ತೀನಿ. ಅಂದರೆ, ಒಬ್ಬ ರೈತ ಇದ್ದ. ಆ ರೈತನ ಬಳಿ ಒಂದು ಹಸು ಇತ್ತು, ಒಂದು ಕುದುರೆ ಇತ್ತು, ಒಂದು ಕತ್ತೆ ಇತ್ತು, ಹಾಗೂ ಒಂದು ಕುರಿ ಇತ್ತು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಆ ರೈತನ ಬಳಿ ಒಂದು ಹಸು, ಒಂದು ಕುದುರೆ, ಒಂದು ಕತ್ತೆ ಹಾಗೂ ಒಂದು ಕುರಿ, ಈ 4 ಪ್ರಾಣಿಗಳು ಆ ರೈತನ ಬಳಿ ಇದ್ದು. ಆ ರೈತ ಕೂಡ ತುಂಬ ಚೆನ್ನಾಗಿ ಅವುಗಳನ್ನು ಸಾಕ್ತಾ ಇದ್ದ. ಇವುಗಳು ಕೂಡ ರೈತನ ಮನೆಗೆ ಅಷ್ಟೇ ಚೆನ್ನಾಗಿ ಉಪಕಾರ ಮಾಡ್ತಾ ಇದ್ದು. ಪ್ರತಿದಿನ ಅವುಗಳನ್ನು ಮೇಯ್ಲಿಕ್ಕೆ, ಅಂದರೆ ಮೇವನ್ನು ಮೇಯ್ಲಿಕ್ಕೆ ತೋಟದ ಬಳಿ ಇರುವಂತಹ ಕಾಡಿನ ಅಂಚಿನಲ್ಲಿರ್ತಕ್ಕಂಥ ಒಂದು ಹುಲ್ಲುಗಾವಲಿಗೆ ತಂದು ಬಿಡ್ತಾ ಇದ್ದ ಆ ರೈತ, ಆ ಹಸುವನ್ನು, ಕುದುರೆಯನ್ನು, ಕತ್ತೆಯನ್ನು, ಕುರಿಯನ್ನು. ಆ ಕಾಡಿನ ಪಕ್ಕದಲ್ಲೇ ಇದ್ದ ಹುಲ್ಲುಗಾವಲು ಪ್ರತಿದಿನ ಹೋಗಿ ಆ ಪ್ರಾಣಿಗಳಲ್ಲಿ, ಅಂದರೆ ಆ ಮೂಕ ಪ್ರಾಣಿಗಳು, ಸಾಕು ಪ್ರಾಣಿಗಳು, ಹಸು, ಕುದುರೆ, ಕತ್ತೆ, ಕುರಿ ಏನಿತ್ತು ಅವು ಹುಲ್ಲುಗಾವಲ ಹತ್ರ ಹೋಗಿ ಮೇಯ್ತಾ ಇದ್ದು. ಸಂಜೆ ಆದರೆ ಅವೇ ಮನೆಗೆ ಬರ್ತಾ ಇದ್ದು. ಹೀಗೆ ಕಾಡಿನ ಪಕ್ಕದ ಹುಲ್ಲುಗಾವಲಿನಲ್ಲಿ ಮೇಯ್ತಾ ಇರುವ ಸಮಯದಲ್ಲಿ ಒಂದು ಮೊಲ ಈ 4 ಪ್ರಾಣಿಗಳನ್ನು ನೋಡುತ್ತೆ. ಅಂದರೆ ಈ 4 ಸಾಕು ಪ್ರಾಣಿಗಳನ್ನು ನೋಡುತ್ತೆ, ಹಸುವನ್ನು, ಕುದುರೆಯನ್ನು, ಕತ್ತೆಯನ್ನು, ಕುರಿಯನ್ನು. ಮೊಲಕ್ಕನ್ಸುತ್ತೆ, ಅದು ಪಾಪ ಮುಗ್ಧ ಪ್ರಾಣಿ. ಮೊಲಕ್ಕನ್ಸುತ್ತೆ, ಅಯ್ಯೋ, ಈ 4 ಮೂಕ ಪ್ರಾಣಿಗಳು ಎಷ್ಟು ಚೆನ್ನಾಗಿ ಹೊಂದಾಣಿಕೆಯಿಂದ ಒಂದೇ ಹತ್ರ ಇರ್ತವೆ, ನಾನು ಇವರು ಫ್ರೆಂಡ್ಶಿಪ್ ಮಾಡಬೇಕು ಅಂತ ಮೊಲಕ್ಕೆ ಅನ್ನಿಸ್ತು. ಸೊ ಆ ಮೊಲ ಕಾಡಿಂದ ಹೊರಗಡೆ ಬಂತು. ಆ ಹುಲ್ಲುಗಾವಲಿನ ಬಳಿ ಮೇಯ್ತಾ ಇದ್ದ ಹಸುವಿನ ಬಳಿ, ಕುದುರೆ ಬಳಿ, ಕತ್ತೆ ಬಳಿ, ಕುರಿಯ ಬಳಿ ಹೋಗಿ, ನಿಮ್ಮನ್ನು ನೋಡಿ ನನಗೆ ಭಾಳ ಖುಷಿ ಆಯಿತು, ನನ್ನನ್ನು ಕೂಡ ನಿಮ್ಮ ಸ್ನೇಹಿತರನ್ನಾಗಿ ಮಾಡಿಕೊಳ್ಳಿ, ನನಗೂ ನಿಮ್ಮ ಜೊತೆ ಇರೋಕ್ಕಿಷ್ಟ, ನಾನು ನಿಮ್ಮ ಜೊತೆ ಒಂದಷ್ಟು ಸಮಯ ಕಳೀತೀನಿ, ನೀವು ಮನೆಗೆ ಹೋದಾಗ ನಾನು ಕಾಡಿಗೆ ಹೋಗ್ತೀನಿ ಅಂತ ಈ ರೀತಿ ಆ ಮೊಲ ಆ ಹಸು, ಕುದುರೆ, ಕತ್ತೆ, ಕುರಿಯ ಬಳಿ ಹೇಳಿಕೊಳ್ತು. ಅವುಗಳು ಕೂಡ ಸಂತೋಷವಾಯಿತು, ಅವು ಕೂಡ ಒಪ್ಪಿದವು. ಹೀಗೆ ಪ್ರತಿದಿನ ಆ ರೈತ ಸಾಕಿರುವ
ಈ ಹಸು, ಕುದುರೆ, ಕತ್ತೆ, ಕುರಿ ಹುಲ್ಲುಗಾವಲ ಬಳಿ ಬರ್ತಾ ಇದ್ದು. ಅದೇ ಸಮಯಕ್ಕೆ ಮೊಲವೂ ಬರ್ತಾ ಇತ್ತು. ಬೆಳಗಿನ ಸಂಜೆವರೆಗೂ ಎಲ್ಲ ಒಟ್ಟಿಗಿರ್ತಾ ಇದ್ದು. ಹೀಗೆ ನಡೀತಾ ಇರಬೇಕಾದ್ರೆ ಒಂದು ದಿನ ಏನಾಯಿತು, ಈ ಮೊಲ ಅಲ್ಲೆಲ್ಲೋ ಕಾಡು ಒಳಗಡೆ ಆಹಾರ ಹುಡುಕುವ ಸಮಯದಲ್ಲಿ ಒಂದು ಬೇಟೆ ನಾಯಿ ಈ ಮೊಲವನ್ನು ನೋಡಿಬಿಡುತ್ತೆ. ಮೊಲವನ್ನು ನೋಡಿದ್ದೇ ತಡ ಆ ಬೇಟೆ ನಾಯಿ ಮೊಲವನ್ನು ಅಟ್ಟಿಸ್ಕೊಂಡು ಕೊಲ್ಲೋದಿಕ್ಕೆ ಬಂದುಬಿಡುತ್ತೆ. ಅದು ಗೊತ್ತಾದ ತಕ್ಷಣ ಮೊಲ ಅಲ್ಲಿಂದ ಜಾಗ ಖಾಲಿ ಮಾಡುತ್ತೆ, ಓಡುತ್ತೆ 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 ಓಡಿ ಈ ಹುಲ್ಲುಗಾವಲು ಬಳಿ ಬರುತ್ತೆ. ಕಲ್ಪನೆ ಮಾಡ್ಕೊಳ್ಳಿ, ಹಿಂದ್ಗಡೆ ಬೇಟೆ ನಾಯಿ ಓಡಿಸ್ಕೊಂಡು ಬರ್ತಾ ಇದೆ, ಮೊಲ ಮುಂದೆ ಓಡ್ತಾ ಇದೆ. ಆ ಸಮಯದಲ್ಲಿ ಹಸು ಸಿಗುತ್ತೆ. ಮೊಲ ಹೇಳುತ್ತೆ, ಹಸುವನ್ನು ಸಹಾಯ ಕೇಳುತ್ತೆ. ಹೀಗೆ ಬೇಟೆ ನಾಯಿ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದೆ, ದಯವಿಟ್ಟು ನನ್ನನ್ನು ಹೇಗಾದರೂ ಮಾಡಿ ಕಾಪಾಡು ಅಂತ ಹಸುವಿನ ಬಳಿ ಕೇಳಿಕೊಳ್ಳುತ್ತೆ. ಅದಾಗಲೇ ಸಂಜೆ ಆಗಿರುತ್ತೆ. ಹೀಗೆ ಮೊಲ ಹಸುವನ್ನು ಸಹಾಯ ಕೇಳ್ತಾ ಇದೆ. ಹಸು ಹೇಳುತ್ತೆ, ನೋಡಪ್ಪ, ಈಗ ಆಲ್ರೆಡಿ ತುಂಬ ಸಮಯ ಆಗಿಬಿಟ್ಟಿದೆ, ತುಂಬ ಹೊತ್ತಾಗಿದೆ, ನಾನೀಗ ಬೇಗನೆ ಮನೆಗೆ ಹೋಗದೆ ಹೋದರೆ ನನ್ನ ಮಾಲೀಕ ನನಗೆ ತುಂಬ ದೊಡ್ಡ ಪೆಟ್ಟುಗಳನ್ನು ಕೊಡ್ತಾನೆ, ನನಗದನ್ನು ತಡೆಯೋಕ್ಕಾಗೋದಿಲ್ಲ, ನಾನು ಮನೆಗೆ ಹೋಗಲೇಬೇಕು ಅಂತ ಆ ಹಸು ಮೊಲಕ್ಕೆ ಉಪಕಾರ ಮಾಡಲಿಕ್ಕೆ ಒಪ್ಪೋದಿಲ್ಲ. ಅದು ಮನೆ ಕಡೆ ಹೋಗಿಬಿಡುತ್ತೆ. ಮೊಲಕ್ಕೆ ಮತ್ತಷ್ಟು ಭಯ ಆಗಿಬಿಡುತ್ತೆ ಮತ್ತು ಓಡ್ತಾ 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 ಆಗ ಮುಂದೆ ಕುದುರೆ ಸಿಗುತ್ತೆ. ಕುದುರೆಯನ್ನು ಸಹಾಯ ಕೇಳುತ್ತೆ. ನೀನು ನನ್ನನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ನೀನು ಎಷ್ಟು ಜೋರಾಗಿ ಓಡ್ತೀಯಲ್ವಾ, ಕುದುರೆಗೆ ಹೇಳ್ತಾ ಇರೋದು ಮೊಲ, ನೀನು ಎಷ್ಟು ಜೋರಾಗಿ ಓಡ್ತೀಯಲ್ವಾ, ನನ್ನನ್ನು ಕೂರಿಸ್ಕೊಂಡು ದೂರ ಹೋಗ್ಬಿಡು, ನನ್ನನ್ನು ಬೇಟೆ ನಾಯಿಯಿಂದ ಕಾಪಾಡು ಅಂತ ಮೊಲ ರಿಕ್ವೆಸ್ಟ್ ಮಾಡ್ತಾ ಇದೆ. ಆದರೆ ಕುದುರೆ ಹೇಳುತ್ತೆ, ನಾನು ನಿದ್ದೆ ಮಾಡಬೇಕಾದ್ರೂ ನಿಂತ್ಕೊಂಡೇ ಇರೋದು, ಮೇಯ್ಬೇಕಾದ್ರೂ ನಿಂತ್ಕೊಂಡೇ ಇರೋದು, ನನಗೆ ಕೂತೇ ಗೊತ್ತಿಲ್ಲ. ಹಾಗಾಗಿ ಈಗ ನೀನು ಹೇಳೋ ಪ್ರಕಾರ ನಿನ್ನನ್ನು ಬೆನ್ನ ಮೇಲೆ ಕೂರಿಸ್ಕೊಳ್ಬೇಕು ಅಂದರೆ ನಾನು ಕೆಳಗಡೆ ಕೂತ್ಕೊಳ್ಬೇಕು, ನನಗೆ ಕೆಳಗಡೆ ಕೂತ್ಕೊಳ್ಳೋದೇ ಗೊತ್ತಿಲ್ಲ. ಹಾಗಾಗಿ ನಾನು ನಿನ್ನನ್ನು ಬೆನ್ನ ಮೇಲೆ ಕೂರಿಸ್ಕೊಳ್ಳೋಕ್ಕಾಗಲ್ಲ, ನಿನ್ನನ್ನು ಕಾಪಾಡಲಿಕ್ಕೂ ಆಗಲ್ಲ. ಅದು ಅಲ್ಲದೆ ಸಮಯ ಆಯಿತು, ಈಗ ಮನೆಗೆ ಹೋಗದೆ ಹೋದರೆ ನನ್ನ ಮಾಲೀಕ ನನಗೆ ಹೊಡಿತಾನೆ, ನಾನು ಹೋಗ್ತೀನಿ ಅಂತ ಕುದುರೆನೂ ಹೊರಟೋಯ್ತು. ನೀವು ಕಲ್ಪನೆ ಮಾಡ್ಕೊಳ್ಳಿ, ಆ ಮೊಲ ಈ ಹಸು, ಕುದುರೆ, ಕತ್ತೆ, ಕುರಿ ಇವುಗಳನ್ನೇ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಅಂತ ನಂಬಿತ್ತು ಅಂದರೆ, ನನಗೆ ನೀನು ನಿನಗೆ ನಾನು ಅನ್ನೋ ಹಾಗೆ ಇವ್ರು ನನ್ನ ಕಷ್ಟಕ್ಕೆ ಆಗ್ತಾರೆ ಅನ್ನೋ ನಂಬಿಕೆಯಲ್ಲಿ ಮೊಲ ಜೀವನ ಮಾಡ್ತಾ ಇತ್ತು. ಆದರೆ ಹಸು, ಕುದುರೆ ಈಗ ಕಷ್ಟ ಕಾಲದಲ್ಲಿ ಕೈ ಎತ್ತಿಬಿಡ್ತು. ಇನ್ನು ಉಳಿದಿರೋದು ಕತ್ತೆ, ಕುರಿ. ಕತ್ತೆ ಹತ್ರ ಹೋಯಿತು. ಕತ್ತೆ ಅಣ್ಣ, ನನ್ನನ್ನು ಬೇಟೆ ನಾಯಿ ಓಡಿಸ್ಕೊಂಡು ಬರ್ತಾ ಇದೆ, ದಯವಿಟ್ಟು ನನ್ನನ್ನು ಕಾಪಾಡು ಅಂತ ಆ ಕತ್ತೆಯನ್ನು ಕೇಳ್ಕೊಳ್ತು. ಆ ಕತ್ತೆ ಮೊದಲೇ ಕೇಳಬೇಕಾ, ಅಪ್ಪ ನನ್ನ ಕೈಲಿ ಹಂಗೆಲ್ಲ ಹೋರಾಟ ಮಾಡೋ ಶಕ್ತಿನೂ ಇಲ್ಲ, ನನ್ನ ಕೈಲಿ ಆಗೋದೂ ಇಲ್ಲ, ಅದು ಅಲ್ಲಿ ತುಂಬ ಸಮಯ ಆಯಿತು, ಈಗಾಗಲೇ ಕುದುರೆ ಮತ್ತು ಹಸು ಮನೆಯನ್ನು ತಲುಪಿದ್ದಾವೆ, ನಾನು ಬೇಗ ಹೋಗದೆ ಹೋದರೆ ಮಾಲೀಕ ನನಗೆ ಹೊಡೆದಾಕ್ಬಿಡ್ತಾನಷ್ಟೇ, ನನ್ನ ಕೈಲಾಗಲ್ಲ, ನನ್ನ ಬಿಟ್ಬಿಡು, ನಾನು ಮನೆಗೆ ಹೋಗಬೇಕು ಅಂತ ಆ ಕತ್ತೆನೂ ಹೊರಟೋಯ್ತು. ಈಗ ಮೊಲಕ್ಕಿನ್ನೂ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ಹೋಯಿತು. ಒಂದು ಬೇಟೆ ನಾಯಿ ಓಡಿಸ್ಕೊಂಡು ಬರ್ತಾ ಇದೆ, ಆ ಭಯ. ಇನ್ನೊಂದು ಕಡೆ ಕ್ಲೋಸ್ ಫ್ರೆಂಡ್ಸ್ ಅಂತ ನಮ್ಮದವರೆಲ್ಲ ಕೈ ಕೊಡ್ತಾವ್ರೆ, ಅದು ಜೀವನಕ್ಕೆ ಜಿಗುಪ್ಸೆ ಬರೋ ಥರ ಮಾಡಿಬಿಡ್ತು. ಇನ್ನು ಉಳಿದಿರೋದು ಕುರಿ ಹತ್ರ ಹೋಯಿತು. ಕುರಿ ಹತ್ರ ಹೋಗಿ, ಹೀಗೆ ಬೇಟೆ ನಾಯಿ ನನ್ನನ್ನು ಓಡಿಸ್ಕೊಂಡು ಬರ್ತಾ ಇದೆ, ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ತು. ಆ ಕುರಿ ಹೇಳುತ್ತೆ, ಅಪ್ಪ, ಈಗ ನಿನ್ನನ್ನು ಕಾಪಾಡಲಿಕ್ಕೆ ಹೋದರೆ ಅದು ಬೇಟೆ ನಾಯಿ ನಿನ್ನ ಜೊತೆ ನನ್ನನ್ನು ತಿಂದು ಹಾಕ್ಬಿಡುತ್ತೆ. ಯಾಕಂದರೆ ಬೇಟೆ ನಾಯಿ ಕುರಿಗಳನ್ನು ಬೇಟೆ ಆಡ್ತವೆ. ನಿನ್ನನ್ನು ಕಾಪಾಡಲಿಕ್ಕೆ ಹೋದರೆ ನನ್ನನ್ನು ತಿಂದು ಹಾಕ್ಬಿಡುತ್ತೆ. ನಿನ್ನ ಸವಾಸವೇ ಬೇಡ, ನನಗೆ ಲೇಟ್ ಆಯಿತು, ನಾನು ಬೇಗ ಮನೆಗೆ ಹೋಗಬೇಕು, ಸಂಜೆ ಆಯಿತು ಅಂತ ಕುರಿನೂ ಹೊರಟೋಯ್ತು. ಈಗ ಮೊಲಕ್ಕೆ ಹೆಂಗೆ ಆಯಿತು ಅಂದರೆ ನಮ್ಮದವರೆಲ್ಲ ಕೈ ಕೊಟ್ಬಿಟ್ರು. ಇದೇನು ಜೀವನ ಇದು? ಇವ್ರನ್ನೆಲ್ಲ ಕ್ಲೋಸ್ ಫ್ರೆಂಡ್ಸ್ ಅಂದ್ಕೊಂಡಿದ್ದೆ, ಒಳ್ಳೆ ಕಷ್ಟದ ಟೈಮಲ್ಲಿ ಎಲ್ಲ ಕೈ ಎತ್ತಿಬಿಟ್ರಲ್ಲ ಅಂತ ಭಾಳ ಬೇಜಾರಾಗೋಯ್ತು. ಆ ಮೊಲ ಅದೇನು ಅನ್ನಿಸ್ತೋ ಏನೋ, ತನ್ನ ಬುದ್ಧಿಯನ್ನು ಬಳಸಿ ಹೇಗಾದರೂ ಮಾಡಿ ಬದುಕಬೇಕು, ಈ ಬೇಟೆ ನಾಯಿಂದ ತಪ್ಪಿಸ್ಕೊಳ್ಬೇಕು ಅಂತ ಆಗ ತನ್ನ ಸ್ವಂತ ಬುದ್ಧಿ ಬಳಸಿ ಒಂದು ಪೊದೆ ಒಳಗಡೆ ನುಗ್ಗಿಬಿಡ್ತು. ಆ ಬೇಟೆ ನಾಯಿಗೆ ಕಲ್ಪನೆಯೂ ಕೂಡ ಇಲ್ಲ, ಅಥವಾ ಆ ಬೇಟೆ ನಾಯಿಗೆ ಒಂದು ಅಂದಾಜು ಕೂಡ ಸಿಗಬಾರ್ದು, ಅಷ್ಟು ಸ್ಪೀಡಾಗಿ ಒಂದು ಪೊದೆ ಒಳಗಡೆ ಹೋಯಿತು, ತನ್ನ ಪ್ರಾಣ ರಕ್ಷಣೆ ಮಾಡಿಕೊಳ್ತು. ಬೇಟೆ ನಾಯಿ ಬಂತು, ಆ ಕಡೆ ಈ ಕಡೆ ನೋಡ್ತು, ಎಲ್ಲೂ ಮೊಲ ಕಾಣಲಿಲ್ಲ, ಅದ್ರ ಪಾಡಿಗೆ ಅದು ಹೋಯಿತು. ಆಗ ಬೇಟೆ ನಾಯಿಯಿಂದ ಬಚಾವಾಗಿ ಬದುಕುಳಿದ ಈ ಮೊಲ ಆಗ ಅಂದ್ಕೊಳ್ಳುತ್ತೆ, ಅಲ್ಲ,
ನೋಡಿ, ನನ್ನ ಕ್ಲೋಸ್ ಫ್ರೆಂಡ್ಸು, ನನ್ನ ಪ್ರಾಣ ಸ್ನೇಹಿತರು ಅಂತ ಅಂದ್ಕೊಂಡಿದ್ದೆ, ಎಲ್ಲರೂ ಕೈ ಕೊಟ್ಟುಬಿಟ್ರು. ಹಾಗಾದರೆ ಈ ಸಮಯದಲ್ಲಿ ನನ್ನನ್ನು ಕಾಪಾಡಿದ್ಯಾರು ಅಂದರೆ ಯಾರೂ ಅಲ್ಲ, ನನ್ನನ್ನು ನಾನೇ ಕಾಪಾಡಿಕೊಂಡಿದ್ದು. ನನ್ನ ಬುದ್ಧಿಯನ್ನು ಬಳಸಿ ನನ್ನ ಜೀವನವನ್ನು ನಾನು ಕಾಪಾಡಿಕೊಂಡೆ. ಹಾಗಾಗಿ ನನ್ನ ಜೀವನಕ್ಕೆ ನಾನೇ ಜವಾಬ್ದಾರನೇ ಹೊರತು ಇನ್ಯಾರದೋ ಸಹಾಯವನ್ನು ಕಾಯ್ತಾ ಕುಳಿತುಕೊಂಡ್ರೆ ಈ ಜೀವನ ನಡೆಯಲ್ಲ ಅಂತ ಆ ಮೊಲಕ್ಕೆ ಗೊತ್ತಾಯಿತು. ನೋಡಿ, ನಂಬೋದಕ್ಕೂ ಅಷ್ಟೇ. ಹಾಗಂತ ಯಾರನ್ನೂ ನಂಬಬೇಡಿ ಅಂತ ಹೇಳ್ತಾ ಇಲ್ಲ, ಅಥವಾ ಇಲ್ಲಿ ಯಾರು ಒಳ್ಳೆಯವರಲ್ಲ, ಯಾರನ್ನು ನಂಬಲೇಬೇಡಿ, ಎಲ್ಲ ಕೈ ಕೊಡ್ತಾರೆ ಅಂತಲೂ ನಾನು ಹೇಳ್ತಾ ಇಲ್ಲ. ಮೊದಲನೇದಾಗಿ ಕಷ್ಟದ ಸ್ಥಿತಿಗಳಿಗೆ ಅಥವಾ ಆಪತ್ತುಗಳಿಗೆ ಸಿಗಾಕಿಕೊಳ್ಳದಂತೆ ಬದುಕಬೇಕು. ಹಂಗೂ ಸಿಗಾಕೊಂಡ್ರೆ ಯಾರೋ ಬಂದು ನನ್ನನ್ನು ಕಾಪಾಡಲಿ ಅಂತ ಯಾರ ಮೇಲೂ ಅವಲಂಬಿತರಾಗಿ ಬದುಕನ್ನು ಮಾಡಬೇಡಿ. ನಿಮ್ಮ ಬುದ್ಧಿಯನ್ನು ಬಳಸಿ ನಿಮ್ಮ ಜೀವನವನ್ನು ನೀವು ಕಾಪಾಡಿಕೊಳ್ಬೇಕು. ಇಲ್ಲಾಂದರೆ ಈ ಜೀವನ ನಡೆಯೋದಿಲ್ಲ. ಯಾರ್ಯಾರನ್ನೋ ನಂಬಿ ಎಷ್ಟು ದಿನ ಕೂತ್ಕೊಳ್ತೀರಿ? ನೋಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ, ನೀವು ಬೇಕಾದರೆ ಇನ್ನೊಬ್ಬರ ಬದುಕಿಗೆ ಸಂಜೀವಿನಿಯಾಗಿ, ನೀವು ಬೇಕಾದರೆ ಇನ್ನೊಬ್ಬರ ಬದುಕಿಗೆ ಉಪಕಾರ ಮಾಡಿ, ಇನ್ನೊಬ್ಬರ ಬದುಕಿನ ಕಷ್ಟದ ಸಮಯದಲ್ಲಿ ಅವರಿಗೆ ನೆರವಾಗಿ. ಆದರೆ ಇನ್ಯಾರೋ ಬಂದು ನನ್ನ ಕಷ್ಟದಿಂದ ಬಿಡುಗಡೆಗೊಳಿಸ್ತಾರೆ ಅಂತ ಕಾಯ್ತಾ ಕೂತು ಭ್ರಮೆಯಲ್ಲಿ ಬದುಕಬೇಡಿ. ಯಾಕಂದರೆ ಕಾಲಕಾಲದಿಂದಲೂ ಕೂಡ ಈ ನಂಬಿಕೆ ದ್ರೋಹಗಳು ಮನುಷ್ಯನ ನಡುವೆ ಆಳವಾಗಿ ಬೇರು ಬಿಟ್ಟಿದ್ದಾವೆ. ಅದವರವರ ಇಷ್ಟ, ಏನೂ ಮಾಡಲಿಕ್ಕಾಗಲ್ಲ. ಯಾಕಪ್ಪ ನನಗೆ ಉಪಕಾರ ಮಾಡಲಿಲ್ಲ ಅಂತ ನಾನು ಕತ್ತಿಡಿದು ಅಥವಾ ಕತ್ತಿಂಪಟ್ಟಿ ಹಿಡಿದು ಯಾರನ್ನೂ ಕೇಳಲಿಕ್ಕಾಗೋದಿಲ್ಲ. ನಮ್ಮ ಜೀವನಕ್ಕೆ ನಾವೇ ಜವಾಬ್ದಾರರು, ನಮ್ಮ ಜೀವಗಳಿಗೆ ನಾವೇ ಜವಾಬ್ದಾರರು. ಯಾವುದೋ ಕಷ್ಟಗಳಿಗೆ ಬಂತು, ನನಗೆ ಶಾಸಕ ಗೊತ್ತು, ನನಗೆ ಇನ್ಸ್ಪೆಕ್ಟರ್ ಗೊತ್ತು, ನನಗೆ ಇನ್ಯಾರೋ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ಯಾರ್ಯಾರನ್ನೋ ನಂಬಿಕೊಂಡು ನಿಮ್ಮ ಜೀವನವನ್ನು ಅವರೆಲ್ಲ ಬಂದು ಕಾಪಾಡ್ತಾರೆ, ಉದ್ಧಾರ ಮಾಡ್ತಾರೆ. ಈ ಎಲ್ಲ ಭ್ರಮೆಗಳನ್ನು ಬಿಟ್ಟುಬಿಡಿ. ನೀವು ಶಕ್ತಿವಂತರಾಗಿ ನಿಮ್ಮ ಬುದ್ಧಿಯನ್ನು ಬಳಸಿ ಎಂಥ ಕಡು ಕಷ್ಟ ಬಂದಾಗಲೂ ಮೊದಲು ನೀವೇ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ಮಾಡಿಕೊಳ್ಳಿ. ಆಗಲಿಲ್ಲ ಅಂದರೆ ಬೇಕಾದ್ರೆ ಇನ್ನೊಬ್ಬರು ಸಹಾಯ ಕೇಳಿ. ಆದರೆ ನೀವು ನಿಮ್ಮ ಬುದ್ಧಿಯನ್ನು ಬಳಸದೆ ನಿಮ್ಮ ಶಕ್ತಿ ಏನು ಅಂತ ನೀವು ಮರೆತು ಹೋಗಿಬಿಟ್ಟು ಬರೀ ನೀವು ಅವರಿವರನ್ನು ಕೇಳ್ತಾ ಕೂತ್ಕೊಂಡ್ರೆ ಆಗಲ್ಲ. ನಾವೆಲ್ಲರೂ ಹನುಮಂತನಷ್ಟೇ ಶಕ್ತಿವಂತರಿದ್ದೀವಿ. ನಾವೆಲ್ಲರೂ ಹನುಮಂತನಷ್ಟೇ ಬುದ್ಧಿಬಲ ಅಥವಾ ದೇಹ ಬಲವನ್ನು ಹೊಂದಿದ್ದೀವಿ. ಆದರೆ ಆ ಹನುಮಂತನಂತೆ ನಾವು ಮರೆತು ಬಿಟ್ಟಿದ್ದೀವಿ. ಯಾರೋ ಜಾಂಬುವಂತ ಬಂದು ನಮಗೆ ನೆನಪು ಮಾಡಬೇಕು, ಅಯ್ಯೋ ನೀನು ಅದ್ಭುತ ಕಣೆಯ, ನಿನಗೆ ಅಂಥ ಶಕ್ತಿ ಇದೆ, ನೀನು ಬುದ್ಧಿವಂತ, ನೀನು ಇಂಟೆಲಿಜೆಂಟ್ ಫೆಲೋ, ನಿನಗೇ ಶಕ್ತಿ ಇದೆ, ನೀನೇ ನಿನ್ನ ಕಷ್ಟಗಳಿಂದ ಹೊರಗಡೆ ಬರ್ಬೋದಪ್ಪ, ಪ್ರಯತ್ನ ಮಾಡು ಅಂತ ಯಾರೋ ಬಂದು ಹೇಳಿದ ಮೇಲೆ ನಮಗೆ ಅರ್ಥವಾಗುವುದು, ನಮಗೂ ಶಕ್ತಿ ಇದೆ ಅಂತ. ಅಲ್ಲಿವರೆಗೂ ಅವರಾಯ್ತಾರೆ, ಇವರಾಯ್ತಾರೆ, ಅವರವರೇ ಇವರವರೇ. ನೋಡಿ, ಇರೋದ್ರಲ್ಲಿ ನಿಮ್ಮ ಜೀವನ ಮಾಡಿ ನಿಮ್ಮ ಕಷ್ಟಗಳಿಗೆ ನೀವೇ ಪರಿಹಾರ ಕಂಡುಕೊಂಡು ಮುನ್ನುಗ್ಗಿ. ಇಲ್ಲಾಂದರೆ ನಾನು ಮಾಡಿದೆ ಕೊಣೋ, ನಾನು ಅವ್ರಿಗೆ ಉಪಕಾರ ಮಾಡಿದೆ ಕೊಣೋ, ನಾನು ಅವರನ್ನು ಹೊರಗಡೆ ತಂದೆ ಕೊಣೋ ಅಂತಾರೆ. ಹಾಗಂತ ಎಲ್ಲರೂ ಹಾಗೇ ಇದ್ದಾರೆ ಅಂತ ಇಲ್ಲ. ಕಷ್ಟದಲ್ಲಿ ಕೈ ಚಾಚುವ ಹೃದಯವಂತರು ನಮ್ಮ ನಡುವೆ ಇದ್ದೇ ಇದ್ದಾರೆ. ಅವರೆಲ್ಲರಿಗೂ ನಾವು ಚಿರಋಣಿಯಾಗಿರೋಣ. ಆದರೆ ಎಲ್ಲ ಕಾಲದಲ್ಲೂ ಅವರು ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಅವರೆಲ್ಲೋ ದೂರ ಇರ್ಬೋದು, ಅಥವಾ ಅವರೆಲ್ಲೋ ನಿಮ್ಮ ಸಂಪರ್ಕಕ್ಕೆ ಸಿಗದೇ ಇರ್ಬೋದು, ಫೋನ್ ಎತ್ತದೇ ಇರ್ಬೋದು, ಅಥವಾ ಏನೋ ನಾಟ್ ರೀಚಬಲ್ ಆಗ್ಬೋದು, ಏನೇ ಆಗ್ಬೋದು. ಹಾಗಾಗಿ ಬದುಕು ನಿಮ್ಮದು. ನಿಮ್ಮ ಬದುಕಿನ ಯುದ್ಧವನ್ನು ನೀವೇ ಮಾಡಬೇಕು. ಆ ಯುದ್ಧದಲ್ಲಿ ನೀವೇ ನಿಮ್ಮ ಬುದ್ಧಿಯನ್ನು ಬಳಸಿ ಗೆಲ್ಲಬೇಕು. ಗೆಲ್ತೀನಿ ಅನ್ನೋ ನಂಬಿಕೆ ಇಟ್ಕೊಳ್ಬೇಕು. ಆಗ ಮಾತ್ರ ನೀವು ಎಂಥದ್ದೇ ಪರಿಸ್ಥಿತಿ ಬಂದರೂ ಅದರಿಂದ ಪಾರಾಗಿ ಬರ್ತೀರ. ಇಲ್ಲಾಂದರೆ ಅವರಿವರು ನಂಬ್ಕೊಂಡು ಕೂತ್ಕೊಂಡು ಜೀವನ ಹಾಳು ಮಾಡಿಕೊಳ್ಬೇಕಾಗುತ್ತಷ್ಟೆ. ಅರ್ಥ ಆಯ್ತಲ್ವಾ? ಇದು ಬಹಳ ಮುಖ್ಯವಾದದ್ದು. ಒಂದು ಎಕ್ಸಾಮ್ಗೆ ಹೋಗ್ತೀರಾ, ಅಯ್ಯೋ ಬಿಡು ಯಾರೋ ಹೇಳ್ಕೊಡ್ತಾರೆ, ಪಕ್ಕದಲ್ಲಿರೋರ ಹತ್ರ ನೋಡಿಕೊಂಡು ಬರೆದ್ರಾಯಿತು ಅಂದುಕೊಂಡು ನೀವು ಎಕ್ಸಾಮ್ಗೆ ಹೋಗಬೇಡಿ. ನಿಮ್ಮ ಕೈಲಿ ಎಷ್ಟು ಸಾಧ್ಯವೋ ಅಷ್ಟು ತಯಾರಾಗಿ ಹೋಗಿ. ಯಾಕಂದರೆ ಇನ್ವಿಜಿಲೇಟರ್ ಸ್ಟ್ರಿಕ್ಟ್ ಇರ್ಬೋದು, ಯಾರೂ ನಿಮಗೆ ಹೇಳ್ಕೊಡದೇ ಇರ್ಬೋದು. ಫಸ್ಟ್ ಆಫ್ ಆಲ್ ಹೇಳ್ಕೊಡೋದು ತಪ್ಪು, ಹೇಳಿಸ್ಕೊಂಡು ಬರೆಯೋದು ತಪ್ಪು. ಎಕ್ಸಾಮ್ ಅದು ನಿಮ್ಮ ಇಂಡಿವಿಜುವಲ್ ಎಬಿಲಿಟಿ ಅಥವಾ ನಿಮ್ಮ ವೈಯಕ್ತಿಕವಾದ ಶಕ್ತಿ ಪ್ರದರ್ಶನ, ಅಥವಾ ನಿಮ್ಮ ಪ್ರತಿಭೆಗೆ ಸಂಬಂಧಿಸಿದ್ದು. ಯಾರೋ ಹೇಳ್ಕೊಡ್ತಾರೆ ಅಂತ, ಅಥವಾ ಯಾರೋ ಬಂದು ನನಗೆ ಉಪಕಾರ ಮಾಡ್ತಾರೆ ಅಂತ, ಅಥವಾ ಯಾರೋ ಬಂದು ನನ್ನನ್ನು ಪಾಸ್ ಮಾಡ್ತಾರೆ ಅಂದುಕೊಂಡು ನೀವು ಎಕ್ಸಾಮ್ಗೆ ಓದದೆ ಹೋಗಬೇಡಿ. ತಯಾರಾಗಿ ಬದುಕು. ಹಾಗೆ ಸ್ಟೂಡೆಂಟ್ ಲೈಫಲ್ಲಿ ಹೇಗೆ ಓದ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಪಾಸ್ ಆಗ್ತಿರೋ ಹಾಗೆ ಬದುಕಿನ ವಿಚಾರಕ್ಕೆ ಬಂದಾಗಲೂ ಮೊದಲೇ ಒಂದಷ್ಟು ವಿಚಾರಗಳಿಗೆ ನಾವು ತಯಾರಾಗಿರಬೇಕು.
ಆಗಲೇ ಬದುಕು ಚಂದ. ಇಲ್ಲಾಂದರೆ ಯಾರ್ಯಾರನ್ನೂ ನಂಬ್ಕೊಂಡು ಹೋಗ್ತೀರಿ, ಎಲ್ಲ ಸರಿಯಾದ ಟೈಮಿಗೆ ಕೈ ಎತ್ತು ಬಿಡ್ತಾರೆ. ಒಳ್ಳೆಯದಾಗಲಿ, ಶುಭವಾಗಲಿ.